ಪಾರ್ಟಿಯ ಎಲ್ಲ ಶಾಸಕರು ಒಕ್ಕಲಿನಿಂದ ಖಂಡಿಸೋದ್ರ ಜೊತೆಗೆ ಇವತ್ತು ಸನ್ಮಾನ್ಯ ಸಭಾಪತಿಗಳಿಗೆ ಹಕ್ಕುಚ್ಯುತಿಯನ್ನ ಮಂಡಿಸುವಂತ ಒಂದು ಕಾರ್ಯವನ್ನು ಕೂಡ ನಾವು ಇವತ್ತು ಮಾಡ್ತಾ ಇದ್ದೇವೆ. ಇವತ್ತು ಈ ಹಕ್ಕುಚ್ಯುತಿ ವಿರೋಧ ಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರ ಹಕ್ಕು ಬಾಧ್ಯತೆಗಳ ಚ್ಯುತಿಯೊಂದೇ ಅಷ್ಟೇ ಆಗಿರುವಂಥದ್ದಲ್ಲ. ಈ ಹಕ್ಕುಚ್ಯುತಿ ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥ ಒಂದು ಜವಾಬ್ದಾರಿಯುತ ಸ್ಥಾನದ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂಥ ಒಂದು ದಲಿತ ಸಮುದಾಯಕ್ಕೆ ಸೇರಿರುವಂಥ ಒಬ್ಬ ಗೌರವಾನ್ವಿತ ಮೇಲ್ಮನೆಯ ಸದಸ್ಯರ ಮೇಲೆ ಒಂದು ಅಟ್ರಾಸಿಟಿನೂ ಕೂಡ ಈ ಘಟನೆಯಲ್ಲಿ ಆಗಿರುವಂಥದ್ದು. ಈ ಹಕ್ಕುಚ್ಯುತಿ ಸರ್ಕಾರದ ವಿರುದ್ಧ ನಾವು ಸಭಾಪತಿಗಳಿಗೆ ಏನು ದೂರನ್ನು ಕೊಡ್ತಾ ಇದ್ದೇವೆ, ಇದು ಸರ್ಕಾರದ ವಿರುದ್ಧ ಒಂದು ಅಟ್ರಾಸಿಟಿ ಕೇಸನ್ನು ಮಾಡುವಂಥ ರೀತಿಯಲ್ಲಿ ನಾವು ತಿಳಿಸುವಂಥದ್ದು ಕೂಡ ನಾವು ಮೌಖಿಕವಾಗಿ ಮಾನ್ಯ ಸಭಾಪತಿಗಳಿಗೆ ನಾವು ವಿನಂತಿಯನ್ನು ಮಾಡ್ತೇವೆ. ಇದರಲ್ಲಿ ಈ ಅಟ್ರಾಸಿಟಿ ಕೇಸ್ನಲ್ಲಿ A1 ಆರೋಪಿ ಸ್ಥಾನದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, A2 ಸ್ಥಾನದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು, A3 ಸ್ಥಾನದಲ್ಲಿ ರಾಜ್ಯದ ಗೃಹ ಸಚಿವರು ಮತ್ತು A4 ಸ್ಥಾನದಲ್ಲಿ ಈ ಘಟನೆಗೆ ಪೂರ್ತಿಯಾಗಿ ಕುಮ್ಮಕ್ಕನ್ನು ನೀಡಿರುವಂಥ ಚಿತ್ತಾಪುರದ ಶಾಸಕರು, ಈ ರಾಜ್ಯದ ಸಚಿವ ಸಂಪುಟದ ಸದಸ್ಯರಾದಂಥ ಪ್ರಿಯಾಂಕ್ ಖರ್ಗೆ ಅವರನ್ನ ನೀವು ಏನು ಅಟ್ರಾಸಿಟಿ ಕಾಯ್ದೆ ಇದೆ ಸೆಕ್ಷನ್ 3/1/6 ಅಡಿಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಒಬ್ಬ SC ಅಥವಾ ST ಸಮುದಾಯದ ವ್ಯಕ್ತಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಅವಮಾನ ಮಾಡುವಂಥದ್ದು, ಬೆದರಿಕೆ ಆಗುವಂಥದ್ದು, ಅವರನ್ನ ಕೂಡು ಹಾಕುವಂಥದ್ದು ಮತ್ತು ಅವರ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡುವಂಥದ್ದು, ಅವರಿಗೆ ಕೊಲೆ ಬೆದರಿಕೆ ಹಾಕುವಂಥದ್ದು, ಅವರ ಮುಕ್ತವಾದಂಥ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂಥ ಕೆಲಸವನ್ನ ಆ ಸಂಜೆ ನಡೆದಂಥ ಸಾರ್ವಜನಿಕ ಸ್ಥಳದಲ್ಲಿ ಆ ಘಟನೆ ಆಗಿರುವಂಥದ್ದು ಸ್ಪಷ್ಟವಾಗಿ ಏನು ಅಟ್ರಾಸಿಟಿ ಕಾಯ್ದೆ ಇದೆ, ಕಾಯ್ದೆಯ ಅಡಿಯಲ್ಲಿ ಇದು ಉಲ್ಲಂಘನೆ ಆಗುತ್ತೆ. ಹಾಗಾಗಿ ಈ ಪ್ರಕರಣದಲ್ಲಿ ಸರ್ಕಾರವೇ ಆರೋಪಿ ಸ್ಥಾನದಲ್ಲಿದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಇದರ A1 ಆರೋಪಿ ಸ್ಥಾನದಲ್ಲಿ ಅವರು ನಿಂತಿದ್ದಾರೆ.